ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಬಿ ಶಿವರಾಮ್ ಕಮಿಷನ್ ಬಾಂಬ್ ಆರೋಪವನ್ನು ಮಾಡಿದ್ರು. ಈಗ ಕಮಿಷನ್ ಬಾಂಬ್ ಆರೋಪ ಮಾಡಿರುವಂತಹ ಬಿ ಶಿವರಾಮ್ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ. ಶಿವರಾಮ್ ವಿರುದ್ಧ ಶೋಕಾಸ್ ನೋಟಿಸ್ ಜಾರಿಯಾಗಿದೆ. ಈಗ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 40% ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಷನ್ ಬಾಂಬ್ ಅನ್ನ ಸಿಡಿಸಿದ್ರು ಶಿವರಾಮ್ ಅವರು. ಈಗಾಗಲೇ ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ ಹೇಳಿರುವಂತದ್ದು ಬಿಜೆಪಿ 40% ಕಮಿಷನ್ ಪಡ್ಕೊಂಡು ಕೆಲಸ ಮಾಡ್ತಾ ಇದೆ ಅಂತೆಲ್ಲ ಹೇಳಿದ್ರು. ಈಗ ನಮ್ಮ ಸರ್ಕಾರ ಬಂದಿದೆ, ಕಾಂಗ್ರೆಸ್ ಅದಕ್ಕೂ ಜಾಸ್ತಿ ಪಡಿತಾ ಇದೆ ಅಂತ ಹೇಳಿದ್ರು. ಅದರ ವಿರುದ್ಧ ಈಗ ಶೋಕಾಸ್ ನೋಟಿಸ್ ಜಾರಿಯಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು. ನಾವು ಹೇಳ್ತೀನಿ ಕೇಳಿ, ಯಾರು ಮಾತಾಡಕ್ಕಿಲ್ಲ, ಮಾತಾಡಿದ್ರೆ ಅವ್ರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತೀವಿ. ಐ ವಿಲ್ ಇಶ್ಯೂ ಶೋಕಾಸ್ ನೋಟಿಸ್ ಟು ಎವ್ರಿವನ್. ಯಾವ ಹೇಳ್ತೀನಿ ಕೇಳಿ, ಯಾರು ಮಾತಾಡಕ್ಕಿಲ್ಲ, ಮಾತಾಡಿದ್ರೆ ಅವ್ರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತೀವಿ. ಐ ವಿಲ್ ಇಶ್ಯೂ ಶೋಕಾಸ್ ನೋಟಿಸ್ ಟು ಎವ್ರಿವನ್. ಯಾವ ಹೇಳ್ತೀನಿ ಕೇಳಿ, ಯಾರು ಮಾತಾಡಕ್ಕಿಲ್ಲ, ಮಾತಾಡಿದ್ರೆ ಅವ್ರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತೀವಿ. ಶಿವರಾಮ್ ಅವರ ಹೇಳಿಕೆಗೆ ಏನೀಗ ಕಾಂಗ್ರೆಸ್ಗೆ ಮುಜುಗರ ತರುವ ರೀತಿಯಲ್ಲಿ ಮಾತಾಡಿದ್ರು. ಅದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಸನದ ಉಸ್ತುವಾರಿ ಸಚಿವರ ವಿರುದ್ಧ ನೇರ ಆರೋಪವನ್ನು ಮಾಡಿದಂತಹ ವಿ ಶಿವರಾಮ್ ಅವರ ಹೇಳಿಕೆಗೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಮಾತನಾಡ್ತಾ ಹೇಳಿದ್ದಾರೆ, ಪರಮೇಶ್ವರ್ ಅವರು ಮಾಜಿ ಶಾಸಕ ಬಿ ಶಿವರಾಮ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ, ನಮ್ಮಲ್ಲಿ 40%ಗಿಂತ ಕಮಿಷನ್ ಜಾಸ್ತಿ ಆಗ್ತಿದೆ ಎಂಬ ವಿಚಾರ ಯಾರು ಮಾಜಿ ಶಾಸಕರು ಹೇಳಿದ್ರು. ಸಿಎಂ ಗಮನಕ್ಕೆ ಬಂದಿದ್ರೆ ಒಳ್ಳೆಯದು, ಅವರು ಕ್ರಮ ತಗೋತಾರೆ. ಹಾಸನದಲ್ಲಿ ಉಸ್ತುವಾರಿ ಸಚಿವರ ವಿರುದ್ಧ ಕಮಿಷನ್ ಆರೋಪದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು, ಸಿಎಂ ಗಮನಕ್ಕೆ ಬಂದರೂ ಒಳ್ಳೆಯದು, ಅವರೇ ಕ್ರಮ ತೆಗೆದುಕೊಳ್ತಾರೆ. ನಮ್ಮಲ್ಲಿ 40% ಕಮಿಷನ್ ಅಂತೇಳಿ ಏನೀಗ ಹೇಳ್ತಾ ಇದ್ದಾರಲ್ಲ, ಸಿಎಂ ಗಮನಕ್ಕೆ ತಂದರೆ ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ ಅಂತೇಳಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್, ಬನ್ನಿ ನೋಡೋಣ. ಸಿಎಂ ಗಮನಕ್ಕೆ ತಂದಿದ್ರೆ ಒಳ್ಳೇದಲ್ಲ, ಅವರು ಕ್ರಮ ತಗೊಳ್ತಾರೆ. ಒಂದ್ ಕಡೆ ಬಾಲಕೃಷ್ಣ ಅವ್ರ ಹೇಳಿಕೆ, ಇನ್ನೊಂದ್ ಕಡೆ ಶಿವರಾಮ್ ಅವ್ರ ಹೇಳಿಕೆ, ಒಂದ್ ರೀತಿ ಪಕ್ಷಕ್ಕೆ ಮುಜುಗರ ಆಗಲ್ಲ ಸರ್. ಇಲ್ಲಿ ಒಂದ್ ಕಡೆಯಾಗಿ ವೈಯಕ್ತಿಕ ಹೇಳಿಕೆಗಳು, ಅನಿಸಿಕೆಗಳನ್ನೆಲ್ಲ ಎಲ್ಲೋ ಒಂದು ಕಡೆ ಹೇಳಿರ್ತಾರೆ. ಅದನ್ನೇ ನಾವು ಕಾಂಗ್ರೆಸ್ ಪಕ್ಷದ ಹೇಳಿಕೆಯಾಗಿ ತಗೊಳಕ್ಕಾಗೋದಿಲ್ಲ. ಅವ್ರು ವೈಯಕ್ತಿಕವಾಗಿ ಏನೋ, ಈಗ ನನಗೇನೋ ಅನಿಸುತ್ತೆ ವೈಯಕ್ತಿಕವಾಗಿ. ಈಗ ನಾನು ಹೇಳಿದೆ, ದೇಶ ಒಗ್ಗೂಡಿಸ್ಬೇಕು, ಒಂದು ರಾಷ್ಟ್ರ, ಭಾರತ ಭವ್ಯ ಭಾರತ. ಈಗ ಅದು ನನ್ನ ಅಭಿಪ್ರಾಯ. ಅದಕ್ಕೆ ನಾವು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳೋದು. ಸಿಎಂ ಗಮನಕ್ಕೆ ತಂದಿದ್ರೆ ಒಳ್ಳೇದಲ್ಲ, ಅವರು ಕ್ರಮ ತಗೊಳ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ಮಾಡಿದ್ದು ಹಾಸನದ ಕಾಂಗ್ರೆಸ್ನ ಮುಖಂಡ ಮಾಜಿ ಶಾಸಕ ಬಿ ಶಿವರಾಮ್ ಅವರು ಹೇಳ್ತಾರೆ. ಮಾಜಿ ಸಚಿವ ಬಿ ಶಿವರಾಮ್ ಅವರು ಹೇಳ್ತಾರೆ, ಭಾಳ ಕ್ಲಿಯರ್ ಆಗಿ ಹೇಳ್ತಾರೆ, ನಮ್ಮ ಪಕ್ಷದಲ್ಲಿ 40%ಗಿಂತಲೂ ಕೂಡ ಜಾಸ್ತಿ ಕಮಿಷನ್ ದಂಧೆ ನಡೀತಾ ಇದೆ, ವರ್ಗಾವಣೆಯಲ್ಲಿ ದಂಧೆ ನಡೀತಾ ಇದೆ ಅನ್ನೋದನ್ನೇ ಹೇಳ್ತಾರೆ. ಇದು ಕಾಂಗ್ರೆಸ್ಗೆ ಮುಜುಗರ ತಂದಿತ್ತು. ಈಗ ಇದಕ್ಕೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು, ಇದನ್ನ ಅವರೇ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನೇ ಹೇಳಿದ್ದಾರೆ. ಕೇಂದ್ರದ ಮಲತಾಯಿ ಧೋರಣೆ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ಈಗ ಕಾಂಗ್ರೆಸ್ನ ನಾಯಕರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ನ ನಾಯಕರು ಕೇಂದ್ರದ ವಿರುದ್ಧ ಕಾಂಗ್ರೆಸ್ನ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಕೇಂದ್ರದ ಮಲತಾಯಿ ಧೋರಣೆ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕರಿಂದ ಪ್ರತಿಭಟನೆ. ಫೆಬ್ರವರಿ 7ನೇ ತಾರೀಕು ಕಾಂಗ್ರೆಸ್ ಶಾಸಕರಿಂದ ಪ್ರತಿಭಟನೆ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ನ ನಾಯಕರು ಸಿಡಿದೆದ್ದಿದ್ದಾರೆ. ಕೇಂದ್ರ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ ಅಂತೇಳಿ ಹೋರಾಟ ಮಾಡೋದಕ್ಕೆ ಈಗ ರೂಪುರೇಷೆಯನ್ನ ರೆಡಿ ಮಾಡ್ತಾ ಇದ್ದಾರೆ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ನ ನಾಯಕರು ಕೆಂಡ ಕಾರೋದಕ್ಕೆ ದಿನಾಂಕ ಕೂಡ ನಿಗದಿಯಾಗಿದೆ. ಫೆಬ್ರವರಿ 7ನೇ ತಾರೀಕು ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕರಿಂದ ಪ್ರತಿಭಟನೆಯನ್ನು ಮಾಡ್ತೀವಿ. ಫೆಬ್ರವರಿ 7ನೇ ತಾರೀಕು ಕೇಂದ್ರದ ವಿರುದ್ಧ, ಕೇಂದ್ರ ತೋರಿಸ್ತಾ ಇರುವಂಥ ಮಲತಾಯಿ ಧೋರಣೆ, ತಾರತಮ್ಯದ ವಿರುದ್ಧ ನಾವೆಲ್ಲರೂ ಕೂಡ ಜೊತೆಯಾಗಿ ಹೋರಾಟ ಮಾಡ್ತೀವಿ. ಫೆಬ್ರವರಿ 7ನೇ ತಾರೀಕು, ಇವತ್ತು 2ನೇ ತಾರೀಕು, 7ನೇ ತಾರೀಕು ನಾವೆಲ್ಲರೂ ಹೋರಾಟ ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ.